ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ SBIನಲ್ಲಿ ಖಾಲಿ ಇರುವಂಥ ವಿವಿಧ ರೀತಿಯ ನೇಮಕಾತಿಗಳನ್ನು ಕರೆದಿದ್ದು ನೋಡಿರಿ. ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆ ಈಗ ಕಾಲ್ಫಾರ್ಮ್ ಆಗಿದ್ದು ನೋಡಿರಿ. ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ ಪ್ರಾರಂಭವಾಗಿದ್ದು 29/1/2026 ಅಪ್ಲಿಕೇಶನ್ ಪ್ರಾರಂಭ ಆಗಿವೆ. ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 18/2/2026 ಕೊನೆಯ ದಿನಾಂಕ ಆಗಿರ್ತದೆ. ಹುದ್ದೆಗಳು ಯಾವ ರೀತಿ ಖಾಲಿ ಅದಾವ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಮೊದಲನೇದಾಗಿ ಎಲ್ಲ ರಾಜ್ಯಗಳಲ್ಲಿ SBI ಬ್ಯಾಂಕ್ನಲ್ಲಿ ಖಾಲಿ ಇದಾವೆ. ನೋಡಿರಿ, ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಯಾವ ರೀತಿ ಇದಾವೆ ಮತ್ತು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, 200 ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇದ್ದು ಕ್ಯಾಟಗರಿ ವೈಸ SC ಅಭ್ಯರ್ಥಿಗಳಿಗೆ 30 ವೇಕೆನ್ಸಿ, ST 15, OBC 54, EWS 20, ಇನ್ನು ಜನರಲ್ ಕ್ಯಾಂಡಿಡೇಟ್ಗೆ 81 ವೇಕೆನ್ಸಿ. ಟೋಟಲಾಗಿ 200 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಬ್ಯಾಕ್ಲಾಗ್ ಹುದ್ದೆಗಳಿಗೆ ಕೂಡ ಅಂದರೆ ಉಳಿದ ಹುದ್ದೆಗಳು ಅಂತೇಳಿ ಕ್ಯಾಟಗರಿ ವೈಸ 11 ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೋಡಿರಿ, SCಗೆ 2 ವೇಕೆನ್ಸಿ, ST 5, OBC 4, ಟೋಟಲಾಗಿ 11 ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು 200 ಪ್ರೆಸೆಂಟ್ ಖಾಲಿ ಇರುವ ಹುದ್ದೆಗಳು ಸೇರಿಸಿ 211 ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳಾಗ್ಯಾವ. ನೋಡ್ರಿ, ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿ ಇರುವ ಹುದ್ದೆಗಳು ಇವಾಗಿದ್ದು ಕ್ಯಾಟಗರಿ ವೈಸ್ ಯಾವ ರೀತಿ ಖಾಲಿ ಇದಾವಂದ್ರೆ ನೋಡಿರಿ, SC ಅಭ್ಯರ್ಥಿಗಳಿಗೆ 303 ವೇಕೆನ್ಸಿಗಳು ಖಾಲಿ ಇದ್ರೆ ST ಅವರಿಗೆ 148 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 547, EWS 200, ಇನ್ನು ಜನರಲ್ ಅಭ್ಯರ್ಥಿಗಳಿಗೆ 852 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಟೋಟಲಾಗಿ SBI ಬ್ಯಾಂಕ್ನಲ್ಲಿ 2050 ಹುದ್ದೆಗಳು ಖಾಲಿ ಇದ್ದು ಪ್ರೆಸೆಂಟ ಅಂದರೆ ಪ್ರಸ್ತುತ. ಇನ್ನು ಅದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಕೂಡ ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೋಡಿರಿ, ಯಾವ ರೀತಿ ಅಂದ್ರೆ SC ಅಭ್ಯರ್ಥಿಗಳಿಗೆ 24 ವೇಕೆನ್ಸಿ, ST 154, OBC ಅಭ್ಯರ್ಥಿಗಳಿಗೆ 45 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಟೋಟಲಾಗಿ ಬ್ಯಾಕ್ಲಾಗ್ನಲ್ಲಿ 223 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನೋಡಿರಿ, ಎಲಿಜಿಬಲ್ ಕ್ವಾಲಿಫಿಕೇಷನ್ ಏನಂದರೆ ಅಭ್ಯರ್ಥಿಯು ಗ್ರ್ಯಾಜುಯೇಷನನ್ನು ಮುಗಿಸಿರಬೇಕು. ನೋಡಿರಿ, ಯಾವುದೇ ಅಥವಾ ಈಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನನ್ನು ಅಂದರೆ IDDL ಮತ್ತು ಕ್ಯಾಂಡಿಡೇಟ್ ಪಾಸಿಂಗ್ ಕ್ವಾಲಿಫಿಕೇಷನ್ ಯಾವುದಂದರೆ ಮೆಡಿಕಲ್, ಇಂಜಿನಿಯರಿಂಗ, ಚಾರ್ಟೆಡ್ ಅಕೌಂಟೆಂಟ, ಕಾಸ್ಟ್ ಅಕೌಂಟ ಮತ್ತು ಯಾವುದೇ ರೀತಿ ಗ್ರ್ಯಾಜುಯೇಷನನ್ನು ಮುಗಿಸಿದ್ರೆ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಇತ್ತಂದ್ರೆ ನೋಡಿರಿ, 21 ವರ್ಷ ಮೇಲ್ಪಟ್ಟ ಮತ್ತು 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ಯಾವ ರೀತಿ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. 30 ಮೇಲೆ ಆದ ಅಭ್ಯರ್ಥಿಗಳು ಏಜ್ ರಿಲ್ಯಾಕ್ಸನ್ಸ್ ಮೂಲಕ ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಎಕ್ಸ್ಪೀರಿಯೆನ್ಸ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳಿಗೆ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗಿರ್ತದೆ. ನೋಡಿರಿ, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಥವಾ ಎನಿ ರೀಜನಲ್ ರೂರಲ್ ಬ್ಯಾಂಕ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗಳಿಗೆ ಆನ್ಲೈನ್ ಟೆಸ್ಟ್ ಇರ್ತಾರೆ ಮತ್ತು ಆನ್ಲೈನ್ ಟೆಸ್ಟ್ನಲ್ಲಿ ಅಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಇದು 2 ತಾಸಿನ ಎಕ್ಸಾಮ್ ಇರುತ್ತೆ. ಇದರಲ್ಲಿ 4 ಸೆಕ್ಷನ್ಸ್ ಇರ್ತಾವೆ. ಅಂದರೆ ಟೋಟಲಾಗಿ 120 ಮಾರ್ಕ್ಸಿಂದ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಈ ಎಕ್ಸಾಮ್ನಲ್ಲಿ ಇರುವಂಥ ಸಬ್ಜೆಕ್ಟ್ಗಳು ಯಾವುವು ಮತ್ತು ಮಾರ್ಕ್ಸ್ ಯಾವ ರೀತಿ ಹಂಚಿಕೆ ಮಾಡೋದಾಗಿರಂದ್ರೆ ನೋಡಿರಿ, ಮೊದಲನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ. ಟೈಮ್ ಬಂದುಬಿಟ್ಟು 30 ನಿಮಿಷ ಕೊಟ್ಟಿರ್ತಾರೆ. ಎರಡನೇದಾಗಿ ಬ್ಯಾಂಕಿಂಗ್ ನಾಲೆಜ್ 40 ಕ್ವಶನ್ಸ, 40 ಮಾರ್ಕ್ಸ, 40 ನಿಮಿಷ ಇರುತ್ತೆ. ಇನ್ನು ಜನರಲ್ ಎಕನಾಮಿ ಅಂತ 30 ಕ್ವಶನ್ಸ, 30 ಮಾರ್ಕ್ಸ, 30 ನಿಮಿಷ ಇರುತ್ತೆ. ಇನ್ನು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಬಂದುಬಿಟ್ಟು 20 ಕ್ವಶನ್ಸ್ ಇರ್ತಾವೆ, 20 ಮಾರ್ಕ್ಸ,
20 ನಿಮಿಷ. ಅಂದರೆ ಟೋಟಲಾಗಿ 120 ಕ್ವಶನ್ಸ್ ಇದ್ದು 120 ಮಾರ್ಕ್ಸ 2 ತಾಸಿನ ಎಕ್ಸಾಮ ಇದಾಗಿರ್ತದೆ. ಇನ್ನು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತೇಳಿ ನಡೆಸ್ತಾರೆ ನೋಡಿರಿ. ಇದರಲ್ಲಿ ಟೈಮ್ ಬಂದ್ಬಿಟ್ಟು 30 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 2 ಕ್ವಶನ್ಸನ್ನು ಕೊಟ್ಟಿದ್ದು ಇವಕ್ಕೆ 50 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವುದಿಲ್ಲ. ಇನ್ನು ಸ್ಕ್ರೀನಿಂಗ್ ಅಂತೇಳಿ ಅಂದರೆ ಅಭ್ಯರ್ಥಿಯ ಡೀಟೇಲ್ಸನ್ನು ವೆರಿಫಿಕೇಷನ್ ಮಾಡ್ಕೋತಾರೆ. 3ನೇದು ಇಂಟರ್ವ್ಯೂ ಮೂಲಕ ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗಳಿಗೆ 50 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಫೈನಲ್ ಸೆಲೆಕ್ಷನ್ನ ಆನ್ಲೈನ್ ಟೆಸ್ಟ, ಇಂಟರ್ವ್ಯೂ ಸಪ್ರೇಟ ಮತ್ತು ಫೈನಲ್ ಮೆರಿಟ್ನಲ್ಲಿ ಆನ್ಲೈನಲ್ಲಿ ತೆಗೆದುಕೊಂಡ ಮಾರ್ಕ್ಸ ಮತ್ತು ಇಂಟರ್ವ್ಯೂನಲ್ಲಿ ತೆಗೆದುಕೊಂಡ ಮಾರ್ಕ್ಸನ್ನು 75-25 ವೇಟೇಜ್ ಮೂಲಕ 3/1 ಮೂಲಕ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಅಭ್ಯರ್ಥಿಗಳನ್ನ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಅಂತೇಳಿ ನೋಡಿರಿ, ನೀವು ಯಾವ ರಾಜ್ಯಗಳಿಗೆ ಅಪ್ಲೈ ಮಾಡ್ತೀರಾ ಆ ರಾಜ್ಯದ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಬರೀಬೇಕಾಗಿರ್ತದೆ. ಆದ್ದರಿಂದ ಆ ಪ್ರಾದೇಶಿಕ ಭಾಷೆಯ ಜ್ಞಾನವನ್ನು ಅಭ್ಯರ್ಥಿ ಹೊಂದಿದ್ದಾನೋ ಇಲ್ಲ ಅಂತೇಳಿ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷ್ನಲ್ ಟೆಸ್ಟ್ ಕೂಡ ನಡೆಸ್ತಾರೆ. ಇದು 10th ಅಥವಾ 12th ಲೆವೆಲ ಕ್ವಶನ್ ಪೇಪರ್ ಇರುತ್ತೆ. ಇನ್ನು ಅಭ್ಯರ್ಥಿಗೆ ಯಾವ ರೀತಿ ಸ್ಯಾಲ್ರಿ ಐತೆ ಅಂದ್ರೆ ನೋಡಿರಿ, 48,480ರಿಂದ 85,920ವರೆಗೂ ಸ್ಯಾಲ್ರಿ ಸಿಗ್ಬೋದು. ಇನ್ನು ನಾವು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತು ಅಂದರೆ ಕ್ಯಾಟಗರಿ ವೈಸ ನೋಡಿರಿ. ಜನರಲ್ಲ EWS OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ SC ST PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ, ನೀವು ಅಪ್ಲಿಕೇಶನನ್ನು ಓನ್ಲಿ ಆನ್ಲೈನ್ ಥ್ರೂ ಮಾತ್ರ ಹಾಕ್ಬೋದಾಗಿರ್ತದೆ. ನೋಡಿರಿ, 29/1/2026 ಪ್ರಾರಂಭ ಆಗ್ಯಾವ ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ. ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು 18/2/2026 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿರಿ, ಇನ್ನು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು ಯಾವ್ಯಾವ ಕೊಟ್ಟಾರಂದ್ರೆ, ಒಂದು ಬೆಂಗಳೂರು ಕೊಟ್ಟಾರ, 2 ಹುಬ್ಬಳ್ಳಿ ಧಾರವಾಡ, ಇನ್ನೊಂದು ಕಲಬುರಗಿ ಮೈಸೂರು ಕೊಟ್ಟಾರ, ಮಂಗಳೂರು ಕೊಟ್ಟಾರ. ನೋಡಿರಿ, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನುಕೂಲ ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ನೋಡಿರಿ, ಅಭ್ಯರ್ಥಿಗಳು ಮೊದಲು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ಅಂದರೆ SBI ಬ್ಯಾಂಕ್ನ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ಹೋಗಿ ಸ್ಕ್ರಾಲ್ ಡೌನ್ ಇನ್ನು ಕ್ಲಿಕ್ ಆನ್ ದ ರೆಸ್ಪೆಕ್ಟಿವ್ ಅಡ್ವರ್ಟೈಸ್ಮೆಂಟಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಡೌನ್ಲೋಡ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ಬರ್ತಾ, ಅಪ್ಲೈನ್ ಆನ್ಲೈನ್ ಅಂತ ಬರ್ತಾ, ನೀವು ಅಪ್ಲೈನ್ ಆನ್ಲೈನನ್ನು ಕ್ಲಿಕ್ ಮಾಡಿದರೆ ನಿಮ್ಮನ್ನ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ 29/1/2026 ಪ್ರಾರಂಭ ಆಗಿದ್ದು 18/2/2026 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ಎಕ್ಸಾಮ್ ಹಾಲ್ ಟಿಕೆಟ ನೋಡಿರಿ ಮಾರ್ಚ್ 2026 ಒಳಗೆ. ಇನ್ನು ಆನ್ಲೈನ್ ಟೆಸ್ಟ್ ಮಾರ್ಚ್ 2026ನಲ್ಲಿ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.